ಶ್ರೀನಿವಾಸಪುರ ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಎಲ್ದೂರು ಹೋಬಳಿ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಸದಸ್ಯರು ಜನಸಾಮಾನ್ಯರ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ವತಿಯಿಂದ ಪೂರ್ವಭಾವಿ ಸಭೆ ಯಶಸ್ವಿ. ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಶ್ರೀನಿವಾಸಪುರ ವಿಧಾನಸಭೆ ಕ್ಷೇತ್ರ ಜೆಡಿಎಸ್ ನಡಿಗೆ ಅಭಿವೃದ್ಧಿ ಕಡೆಗೆ ಎಂಬ ಪಂಚರತ್ನ ಯೋಜನೆಯ ರಥಯಾತ್ರೆ ಕಾರ್ಯಕ್ರಮವು ಮುಂದಿನ ತಿಂಗಳು 5ರಂದು ಎಲ್ದೂರು ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕಾರ್ಯಕರ್ತರು ಹಾಗೂ ಸಮಸ್ತ ನಾಗರಿಕ ಬಂಧುಗಳು, ರೈತರು, ಮಹಿಳೆಯರು, ಕಾರ್ಮಿಕರು, ದೀನದಲಿತರು, ಅಲ್ಪಸಂಖ್ಯಾತರ ಹಿರಿಯ ನಾಗರಿಕರು ಹಾಗೂ ಉನ್ನತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ತಿಳಿಸಿದರು. ಈ ರಾಜ್ಯದ ಜನಪರ ಸರ್ಕಾರ ಕಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಇಂದ್ರಭವನ್ ರಾಜಣ್ಣನವರು, ಸಮಾಜ ಸೇವಕರು, ಜನಸಾಮಾನ್ಯರ ಕಷ್ಟಗಳ ಬಗ್ಗೆ ಪಾಲಿಸುವರು. ನಮ್ಮ ಶಾಸಕರ ಅವಧಿಯಲ್ಲಿ ಆಗ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ನನ್ನ ವ್ಯಕ್ತಿಗೆ ಬರುವ ಗ್ರಾಮಗಳಲ್ಲಿ ಬೋರ್ವೆಲ್ಸ್ ಹಾಕಿ ಬಡವರ ಬಗ್ಗೆ ಆಸಕ್ತಿ ಇದ್ದು ಮಾಡಿದ್ದೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಜನಸಾಮಾನ್ಯರು, ಪಕ್ಷದ ನಾಯಕರು ಮುಂಬರುವ 5ರಂದು ಎಲ್ಲೂರು ಗ್ರಾಮದಲ್ಲಿ ಸುಮಾರು 10-20 ಸಾವಿರ ಜನರು ಸೇರಿಸಬೇಕು ಎಂಬುದಾಗಿ ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ತೂಪಲ್ಲಿ ನಾರಾಯಣಸ್ವಾಮಿ ಅವರು ಮಾತನಾಡಿ, ಪಂಚರತ್ನ ಕಾರ್ಯಕ್ರಮದ ರೂಪಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತ ಆಸ್ಪತ್ರೆಗಳು, ಉತ್ತಮವಾದ ಶಿಕ್ಷಣಕ್ಕೆ ವ್ಯವಸ್ಥೆ, ರೈತರ ಪರ ವೈಜ್ಞಾನಿಕವಾಗಿ ಚಿಂತನೆ ಹಾಗೂ 2 ತಾಲೂಕುಗಳಲ್ಲಿ 150 ದಿವಸಗಳ ರಥಯಾತ್ರೆ, ಎಲ್ಲ ತಾಲೂಕುಗಳಲ್ಲಿ ವಿಶೇಷತೆ ಕಾರ್ಯಕ್ರಮ, ಗ್ರಾಮೋತ್ಸವ ಕಾರ್ಯಕ್ರಮ, ಮುಖ್ಯಮಂತ್ರಿ ಅವರು ಮಾಡುವ ಉದ್ದೇಶ, ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೇವೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೆಂಕಟ ಶಿವರೆಡ್ಡಿ ಅವರು ಮಾತನಾಡಿ, ಶಿಕ್ಷಣ, ಆರೋಗ್ಯ, ವಸತಿ, ಕೃಷಿ, ಮಹಿಳೆಯರಿಗೆ ಸೌಲಭ್ಯಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಸರ್ಕಾರದ ನಿಯಮಾವಳಿಯಂತೆ ಹಮ್ಮಿಕೊಂಡಿರ್ತೇವೆ. ಈ ಸರ್ಕಾರಗಳು ಜನಪರವಾಗಿ ಚಿಂತನೆ ಮಾಡುವುದಿಲ್ಲ. ಚಿಂತನೆ ಮಾಡುವ ಸರ್ಕಾರ ಎಂದರೆ ನಮ್ಮ ಜೆಡಿಎಸ್ ಸರ್ಕಾರ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂದಿರಾ ಭವನ್ ರಾಜಣ್ಣ, ತೂಪಲ್ಲಿ ನಾರಾಯಣಸ್ವಾಮಿ, ಗೊಟ್ಟುಕುಂಟೆ ಕೃಷ್ಣಾರೆಡ್ಡಿ, ಉಪ್ಪುಕುಂಟು ವೆಂಕಟೇಶ್, ಉಪಾಧ್ಯಕ್ಷರಾದ ಮಂಜುನಾಥ್, ಮಾಜಿ ಅಧ್ಯಕ್ಷರಾದ ಗೀತಮ್ಮ, ಕೃಷ್ಣಪ್ಪ, ಕೋದಂಡರಾಮ, ನಾರಾಯಣಸ್ವಾಮಿ, ಮುನಿರತ್ನಮ್ಮ, ರಾಮಕೃಷ್ಣಪ್ಪ, ಅಭಿಲಾಷ್, ಎಸ್.ಎನ್. ನಾಗೇಶ್, ಹೀಗೆ ಹಲವಾರು ಕಾರ್ಯಕರ್ತರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ಅವರು ಕೆಲಸ ಮಾಡಿಕೊಟ್ಟು ಉತ್ತರ ಕೊಟ್ಟಿದ್ದೇನೆ. ಒಂದು 90% ಮಾಡಿರ್ತೇನೆ, ಒಂದು 10% ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಕ್ಷಮಿಸಿ. ಸೊ ಆದ್ದರಿಂದ ನಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ, ಇದು ಚುನಾವಣೆ ಪ್ರಚಾರ ಅಂತ ತಿಳ್ಕೊಳ್ಳಿ. ಇವತ್ತು 1ನೇ ತಾರೀಕು ಈ ಒಂದು ಕಾರ್ಯಕ್ರಮ, ಪಂಚರತ್ನ ಕಾರ್ಯಕ್ರಮ, ನಮ್ಮ ರಾಜ್ಯದ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ, ಶ್ರೇಷ್ಠವಾದ ಕಾರ್ಯಕ್ರಮ. ಅದು ಮುಳುಬಾಗಿಲಿನಲ್ಲಿ ಕುರುಡುಮಲೆಯಲ್ಲಿ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ನಮ್ಮ ದೇವೇಗೌಡರು ಬರ್ತಾರೆ. ಅವತ್ತು ದೇವೇಗೌಡರು ಬರ್ತಾರೆ, ಅವರ ಒಂದು ಪೂಜೆ ಮಾಡಿ ಆ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಇವತ್ತು ಎಲ್ಲರೂ ಕೂಡ ರಿಸರ್ವೇಶನ್ ಮಾಡಿದ್ದು ದೇವೇಗೌಡರು. ಈ ರಿಸರ್ವೇಶನ್ಸ್ ಇದೆಯಲ್ಲ, ಇವತ್ತು ಯಾರು ಬೇರೆ ಬೇರೆ ಪಾರ್ಟಿಯವರು ಮಾಡಿದ್ದಲ್ಲ, ನಾನು ಚಾಲೆಂಜ್ ಮಾಡಿ ಬಂದಿದೆ. ತಾವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ 8 ಕಾರ್ಯಕ್ರಮಗಳು ನಂಬಿಕೊಂಡಿದ್ದೇನೆ. ರೋಜರ್ ಹಳ್ಳಿಗೆ ಬರ್ತಾರೆ, ಅಲ್ಲಿ ಓರೂರಿನವರು ಮತ್ತೆ ಕಸಬದವರು ಅಲ್ಲಿ ಸೇರ್ತಾರೆ ಮೀಟಿಂಗು. ಮತ್ತೆ ಓರೂರು ಮುಖಾಂತರ ರೋಡ್ ಚೆನ್ನಾಗಿದ್ರೆ ಹೀಗೆ ಬರುತ್ತೆ. ಹೇಗೆ ಮುಖಾಂತರ ಲಕ್ಷ್ಮೀ ಸಾಗರಕ್ಕೆ ಬರುತ್ತೆ. ಇದಕ್ಕೆ ಲೊಕ್ಯಾಲಿಟಿಗೆ ಒಂದು ಚಿಂತಾಮಣಿ ಸರ್ಕಲ್ ಅಲ್ಲಿ ಮೀಟಿಂಗ್ ಆಗುತ್ತೆ. ಬಂಧುಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಮಾಡ್ಬೇಕು ಅಂತ ಈ ಸಾರಿ ಬಾರಿ ಆಸಕ್ತರಾಗಿದ್ದಾರೆ ಅವರು, ಮೈನಾರಿಟಿ ಕಮ್ಯುನಿಟಿ. ನಾನು ಮತ್ತೆ ಪುಂಗನೂರು ಕ್ರಾಸ್ ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಮತ್ತೆ ಲಕ್ಷ್ಮೀಪುರದಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಮತ್ತೆ ರಾಯಲ್ಪಾಡಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಗೌನ್ಪಲ್ಲಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅದು ಲಾಸ್ಟ್ ಮೀಟಿಂಗು ಅಲ್ಲೇ ಒಂದು ಗ್ರಾಮ ವಾಸ್ತವೆ. ಇವತ್ತು ರಾಯಲ್ಪಾಡ್ ಹೋಬಳಿ ವೀಕು, ಅದು ವೀಕು, ಇದು ವೀಕು ಅಂತ ಇದ್ರು. ದಯವಿಟ್ಟು ಹಸಿಂದ ಆಗಿರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದೆ, ಎಲ್ಲರೂ ಊಟ ಮಾಡ್ಕೊಂಡು ಇತ್ತು. ಇನ್ಮೇಲೆ ಡಬಲ್ ಬೆಡ್ರೂಮ್ ಹೌಸ್ ಬೇಕು ಅಂತ ಒಂದು ನಾನೇ ಮುಂದಿಟ್ಟಿದ್ದೇನೆ. ಇನ್ಮೇಲೆ 2 ಬೆಡ್ರೂಮ್ ಇರುವ ಒಂದು ದೊಡ್ಡ ಮನೆ ಕಟ್ಟಿಸುವುದಕ್ಕೆ ಯೋಜನೆಗಳನ್ನ ನಾವು ಪ್ರಾರಂಭ ಮಾಡಿಸ್ತೇವೆ. ಹೀಗೆ ಪಂಚರತ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲ ಆಯ್ತಲ್ಲ ಪಂಚರತ್ನ, ನಾವು 5 ಹೇಳಿದ್ನಲ್ಲ. ಯಾವ್ದು? ಶಿಕ್ಷಣ, ಆರೋಗ್ಯ, ವಸತಿ, ಕೃಷಿ. ರೈತರಿಗೆ ಇವತ್ತು ಆಧುನೀಕರಣವಾದ ಕೃಷಿ ಪದ್ಧತಿಯನ್ನ ಅಳವಡಿಸುವುದು, ಅನೇಕ ಹೊಸ ಮಾರ್ಗಗಳನ್ನು, ಇಸ್ರೇಲ್ ಟೈಪು, ಬೇರೆ ಬೇರೆ ಟೈಪು
ಅಳವಡಿಸೋದು ಇಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ಆ ಎರಡು ಪಾರ್ಟಿಗಳಿಗೆ ಇವತ್ತು ಇದು ಮಾಡಿದ್ದಾರೆ, ಚಾಲೆಂಜ್ ಮಾಡಿದ್ದಾರೆ. ಅವೆಲ್ಲ ಅವ್ರೇನಿದ್ರು ಅವರು ಒಳಜಗಲ, ಕಾಂಗ್ರೆಸ್ನವರು ಒಳಜಗಲ. ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು ಸಿದ್ದರಾಮಯ್ಯ, ಒಂದ್ ಕಡೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ಬೇಕಂತ, ಒಂದ್ ಕಡೆ ಪರಮೇಶ್ವರ್ ಚೀಫ್ ಮಿನಿಸ್ಟರ್ ಆಗ್ಬೇಕಂತ. ಏನು ಎಷ್ಟೋ ಜನ ಇದ್ದಾರೆ ಚೀಫ್ ಮಿನಿಸ್ಟರ್ಸ್ ಈಗಾಗಲೇ ಆಗದೇನೆ. ಸೊ ಹೀಗೆ ಜಗಳ ಆಡ್ಕೊಳ್ತಾ ಇದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನ ರಿವಾಸಿಸಿದೆ ಇದು ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲೂ ಕೂಡ ನನ್ನದೇ ಆದ ಒಂದು ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ಆಗುವುದಕ್ಕೆ ಎಲ್ಲ ಸೂಚನೆಗಳು ಇವತ್ತು ಕಾಣಿಸ್ತಾ ಇದೆ. ಬಾಂಬೆ ಕರ್ನಾಟಕ ಆಗಲಿ, ಆವತ್ತು ಹೈದರಾಬಾದ್ ಕರ್ನಾಟಕ ಆಗಲಿ, ಆ ಭಾಗದಲ್ಲಿ ಕೂಡ ಇವತ್ತು ಅನೇಕ ಸೀಟುಗಳು ನಮಗೆ ನಮ್ಮ ಪಕ್ಷಕ್ಕೆ ಬರುವ ಒಂದು ಸೂಚನೆಗಳೆಲ್ಲ ಕಾಣಿಸ್ತಾ ಇದೆ. ಅವ್ರಿಗೆಲ್ಲ ಬೇಕು ಈ ಕಾರ್ಯಕ್ರಮಗಳು. ಯಾರು ಚಿಂತನೆ ಮಾಡೋರಿಲ್ಲ ಇವತ್ತು ಈ ರಾಜ್ಯದಲ್ಲಿ. ಬಿಜೆಪಿನ ಚಿಂತನೆ ಮಾಡೋದಿಲ್ಲ, ಬರೀ ರಾಜಕಾರಣ ಯೋಚನೆ ಮಾಡುತ್ತೆ, ಲೂಟಿ ಮಾಡುವುದನ್ನ ಯೋಚನೆ ಮಾಡುತ್ತೆ. ನಮ್ಮ MLA ಹೇಳ್ತಾ ಇದ್ರಲ್ಲ, ಇವತ್ತು ನಾವು ತರತರಾಂತಗಳಿಂದ ತಿನ್ನುವಷ್ಟು ದುಡ್ಡು ಮಾಡ್ಕೊಂಡಿದ್ದೇವೆ. 3 ತಲೆಮಾರುಗಳಿಗೆ ಹಾಕುವ ದುಡ್ಡು. ಪಾಪ ನಿಜ ಹೇಳಿದ್ದಾನೆ. ಒಳದಾದ ಆತ್ಮದಲ್ಲಿರುವುದು ಅದು ಆಚೆ ಬಂದ್ಬಿಟ್ಟಿದೆ. ಆಗುವಷ್ಟು ದುಡ್ಡು ನಾವು ಮಾಡ್ಕೊಂಡಿದ್ದೇವೆ. ಇವತ್ತು ಅವರ ಋಣ ತೀರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಪಾಪ ರಾಜೀವ್ ಗಾಂಧಿ ಅವರ ಫ್ಯಾಮಿಲಿದು ಋಣ ತೀರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಅದನ್ನು ಡಿಪೆಂಡ್ ಮಾಡಿದ್ರು. ಹೌದು, ನಾನು ಹೇಳಿದ್ದು ತಪ್ಪೇನಿಲ್ಲ ಅಂತ. ಇವತ್ತು ನಿಜ ಆತ್ಮ ತಾವೆಲ್ಲ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಇವತ್ತು ಕಾಂಗ್ರೆಸ್ ಒಂದು ಕಡೆ, ಬಿಜೆಪಿ ಒಂದ್ ಕಡೆ. ಅವ್ರ ಮೇಲೆ ಇವ್ರನ್ನ ಅವರು 40% ಹೊಡಿತಾ ಇದ್ದಾರೆ ಅಂತ ಬಿಜೆಪಿ ಅವ್ರ ಮೇಲೆ. ಇವರು ಶಿಕ್ಷಕರ ನೇಮಕಾತಿಯಲ್ಲಿ, ಅರ್ಕಾವತಿ ಲೇಔಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು ಅಂತ ಅವರು. ಹೀಗೆ ಒಬ್ಬರ ಮೇಲೆ ಒಬ್ರು, ಬೇರೆ ಅವ್ರ ಕೆಲಸಗಳೇ ಇಲ್ಲ. ಕಾಂಗ್ರೆಸ್ ನಲ್ಲಿ ಒಳ್ಳೆಗಳು. ಕಾಂಗ್ರೆಸ್ ಎಲ್ಲಿದೆ ಇವತ್ತು? ಭೂತತ್ತ ಹಾಕಿದ್ ನೋಡಿದ್ರು ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ, ಎಕ್ಸೆಪ್ಟ್ ಆ ಒಂದು ರಾಜಸ್ಥಾನದಲ್ಲಿ ಒಂದು ಬಿಟ್ರೆ ಬಿಕ್ಕಿದ್ದು ಯಾವ ರಾಜ್ಯದಲ್ಲಿಯೂ ಕೂಡ ಕಾಂಗ್ರೆಸ್. ಎಲ್ಲ ಕಡೆ ಇರೋದು ಪ್ರಾದೇಶಿಕ ಪಕ್ಷಗಳು. ಇವತ್ತು ನಮ್ದು ಪ್ರಾದೇಶಿಕ ಪಕ್ಷ, ಅರ್ಥ ಆಯ್ತಾ? ಎಲ್ಲೂ ಇಲ್ಲ ಕಾಂಗ್ರೆಸ್. ಇವತ್ತು ಒಬ್ಬರ ಮೇಲೆ ಒಬ್ಬರು ಜಗಳ ಆಡ್ಕೊಂಡು ಜನರ ಒಂದು ಹಿತವನ್ನ, ರಾಜ್ಯದ ಒಂದು ಅಭಿವೃದ್ಧಿಯನ್ನ ಇವತ್ತು ನಾವು ಅವರು ಚಿಂತಿಸ್ತಾನೆ ಇಲ್ಲ, ಅವರು ಯೋಚನೆ ಮಾಡ್ತಾ ಇಲ್ಲ ಈ ಕಾಂಗ್ರೆಸ್ನವರು, ಬಿಜೆಪಿಯವರು. ಅದಕ್ಕೋಸ್ಕರ ಇವತ್ತು ಕುಮಾರಣ್ಣವರು ಜಲಧಾರೆ ಕಾರ್ಯಕ್ರಮ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಇವತ್ತು ಆ ಕಾರ್ಯಕ್ರಮ ಮಾಡಿದ ದಿವಸದಿಂದ ಎಲ್ಲಿ ನೋಡಿದ್ರು ಕೆರೆಗಳು ತುಂಬತಾನೆ ಇದೆ, ನೀರು ಹರಿತಾನೆ ಇದೆ. ಎಲ್ಲೂ ಕಡಿಮೆ ಇಲ್ಲ, ಕೊರತೆ ಇಲ್ಲ. ಅಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅವರು ಈ ಕಾರ್ಯಕ್ರಮವನ್ನ ಇವತ್ತು ಬಹುಶಃ ಯೋಚನೆ ಮಾಡಿ ಬಹಳ ಉತ್ತಮವಾದ ಕಾರ್ಯಕ್ರಮ, ಪವಿತ್ರವಾದ ಕಾರ್ಯಕ್ರಮ, ಜನತೆಗೆ, ಬಡ ಜನತೆಗೆ, ಗ್ರಾಮಾಂತರ ಪ್ರದೇಶ ಜನತೆಗೆ ಬೇಕಾದ ಒಂದು ಕಾರ್ಯಕ್ರಮ ಇದು. ಯಾವುದು? ಹೈಟೆಕ್ ಹಾಸ್ಪಿಟಲ್ಸ್ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ. ಮಕ್ಕಳು ಓದೋದಕ್ಕೆ ಇವತ್ತು ಕಾನ್ವೆಂಟ್ಗೆ ಹೋಗ್ಬೇಕಾದ್ರೆ ನೂರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಹೈಟೆಕ್ ಒಂದು ಸ್ಕೂಲ್ಸ್ ಪ್ರಾರಂಭ ಮಾಡುವುದು, ಮತ್ತೆ ಯುವಕರಿಗೆ ಉದ್ಯೋಗ ಸಮಸ್ಯೆಯನ್ನ ಕ್ರಿಯೇಟ್ ಮಾಡೋದು, ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವುದು, ಮತ್ತೆ ಅವರಿಗೆ ಲೋನ್ಗಳನ್ನ ಅವರ